ಇದ್ಯಾಕೆ ಈ ಹುಡುಗಿ ಹಿಂಗೆ ಅಜಾರದ ಮೇಲೆ ಹಿಂಗೆ ಮನಿಕೊಂಡೈತೆ ಒಳಗೆ ಹೋಗಿ ಮನಿಕೊಂಬದ್ಬಿಟ್ಟು ಯಾಕೆ ಬುಡಿ ಈ ಪ್ರೇಮ ಹಿಂಗೆ ಅಜಾರದ ಮೇಲೆ ಮನಿಕೊಂಡೈತೆ ಯಾಕೆ ಚೆನ್ನಾಗೈತೆ ಇಲ್ವೋ ಏನೋ ಕಣನಾಗಿ ಬಾ ಕೇಳೋ ನನಗೂ ಗೊತ್ತಿಲ್ಲ ನಾನು ಇವಾಗ ಅಷ್ಟೇ ಬಂದೆ ಪ್ರೇಮ ಪ್ರೇಮಮ್ಮ ಜ್ವರ್ಗಿರೋ ಬಂದವೇನಮ್ಮ ಯಾಕಮ್ಮಯ್ಯ ಈ ಆಷಾಢ ಗಾಳಿಗೆ ಅಜಾರ್ದಾಗ ಉಳ್ಕೊಂಡಿದ್ಯಾ ಒಳಗೆ ಹೋಗಿ ಮನಿಕೊಂಬಕ ಅಲ್ಲೇ ಯಾಕೆ ಹಿಂಗೆ ಮನಿಕೊಂಡಿದ್ಯಾ ಚಂದಕ್ಕಿಲ್ವೇನೆ ಅಯ್ಯೋ ಅಜ್ಜೆ ನಿಮ್ಗೆ ಗೊತ್ತಲ್ಲ ನಾನು ಪ್ರೆಗ್ನೆಂಟ್ ಅಂತ ಯಾಕೋ ಬೋಲು ವಾಂತಿ ಆಗ್ತೈತೆ ಕಣಜ್ಜೆ ಅಲ್ಲಾಗಲೆಲ್ಲ ಬಾತ್ರೂಮಿಗೂ ಅದಕ್ಕೂ ಯಾರು ದೂರ ಓಡಾಡ್ತಾರೆ ಅಂತ ಒಳಕ್ಕೂ ಹೊರಕ್ಕೂ ಯಾರು ಬರ್ತಾರೆ ಬಚ್ಚಲ ಮನೆಗೆ ಅಂತ ಹೇಳಿ ಅದಕ್ಕೆ ಇಲ್ಲಾದರೆ ಆ ಜಾರದಾಗೆ ಇಲ್ಲೇ ಹೊರಗೆ ಬಾತ್ರೂಮ್ ಐತಲ್ಲ ಹೋಗ್ಬೋದು ಅಂತ ಇಲ್ಲ ಒಳಗೆ ಮನಿಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ ವಾಮಿಟ್ ಆಗ್ಬಿಡ್ತೈತೆ ಕಣಜ್ಜಿ ಅದಕ್ಕೆ ಆ ವಾಂತಿಗೆ ಎದ್ದು ಓಡಾಡೋಕ್ಕೂ ಆಗದೆ ಇಲ್ಲೇ ಹತ್ರ ಇರ್ತೈತಲ್ಲ ಬಚ್ಚಲ ಮನೆ ಅಂತ ಇಲ್ಲಿ ಕೂಕೊಂಡೆ ಕಣಜ್ಜಿ ಹಂಗೆ ಒಂದು ಕ್ಷಣ ಉಳ್ಕೊಂಬನಿ ಯಾಕೋ ಸಖತ್ತು ಸುಸ್ತಾಗ್ತೈತೆ ಕಣಜ್ಜಿ ಅದಕ್ಕೆ ಹಿಂಗೆ ಉಳ್ಕೊಂಡೆ ಒಬ್ಬೊಬ್ರಿಗೆ ಹಂಗೆ ಕಣಮನೆ ವಾಂತಿ ಆಗ್ತವೆ ಒಂದು 3 ತಿಂಗಳು 5 ತಿಂಗಳು ಆಗ್ತವೆ ಒಬ್ಬೊಬ್ರಿಗೆ ನಿನಗೂ ಹಂಗೆ ಅನಿಸುತ್ತೆ ಎತ್ತಕೋಗಿಳ ಚಂದ್ರಿ ಇಲ್ವೇನು ನೀನು ಇಟ್ಟೊಂದು ಹಂಗೇನೆ ವಾಂತಿ ಮಾಡ್ಕೊಂತಿದೀಯಾ ಎತ್ತಕೋಗಿಲ್ಲ ನಿಮ್ಮ ಮತ್ತೆ ಸುಳುವೇ ಇಲ್ಲ ಎಲ್ಗೋಗೈತೆ ತಿಂದು ಮನಿಕೊಂಡೈತೆ ನಮ್ಮ ಅತ್ತೆ ಇಷ್ಟು ಸುಸ್ತಾದರೂ ಕೂಡ ನಾನೇ ಎದ್ದು ಅಡುಗೆ ಮಾಡ್ಬೇಕು ಕಣಜ್ಜಿ ಒಂದೀಟು ಯಾತ್ಯಾತು ಮಾಡಲ್ಲ ನಮ್ಮ ಅತ್ತೆ ನಾನು ಏನು ಮಾಡೋದು ಮನೆ ಗಂಡು ಮಕ್ಳು ಇದ್ದಾರಲ್ಲ ಅಂತ ಆಗಲಿಲ್ಲ ಅಂದರೂ ನಾನೇ ಒಂದಿಟ್ಟು ಅನ್ನ ಸಾರು ಮಾಡಿಕ್ಕಿದ್ದೀನಿ ಕಣಜ್ಜಿ ತಿಂದು ಮನಿಕೊಂಡೈತೆ ನಮ್ಮ ಅತ್ತೆ ನನ್ನ ಕ್ಯಾರೇ ಅಂಬಲ್ಲ ಅಷ್ಟು ಸರಿ ವಾಂತಿ ಮಾಡ್ಕೊಂತಿದ್ರು ಯಾಕೆ ಏನಾಗೈತೆ ಅಂತ ಒಂದು ಮಾತು ಕೇಳಲ್ಲ ಕಣಜ್ಜಿ ಅದಕ್ಕೆ ಒಳಕ್ಕೂ ಹೊರಕ್ಕೂ ಓಡಾಡೋಕ್ಕಾಗದೆ ಇಲ್ಲೇ ಹತ್ರ ಇರ್ತೈತೆ ಅಂತ ಹಿಂಗೆ ಉಳ್ಕೊಂಡೆ ಕಣಜ್ಜಿ ಅಯ್ಯ ನಿನ್ನ ಅವಳ ಹಾಳು ಮಾಡಿ ಬಡ್ಕೊಂಡು ಹೋಗ ಒಳ್ಳೆ ಸೀದೋಗಿರೋ ದೋಸೆ ಮಕ್ಕದಾಳೆ ಆ ಹುಡುಗಿ ಪಾಪ ಆಟೊಂದು ವಾಂತಿ ಮಾಡ್ಕೊಂಡು ಬಸ್ರಂಗ್ಸು ಹಂಗೇನೆ ಸುಸ್ತಾಗಿ ಕೂಕೊಂಡಿದ್ರು ಒಂದೀಟನ ನೋಡ್ಕೊಂಬಕ್ ಬರಲ್ಲೇ ಆ ಸೀದೋಗಿರೋ ಚಪಾತಿ ಮಕ್ಕದೊಳಗೆ ಏನಮ್ಮ ಹಂಗೇನೆ ಇಷ್ಟು ದಿನನ ಹಂಗೇನೆ ಮಕ್ಕಳಾಗ್ಲಿಲ್ಲೋ ಅಂತ ಹಂಗೇನೆ ಯಾವಾಗೂ ಕೂತ್ಕೊಂಡು ಸಾಯಳ ಹಂಗೇನೆ ಆ ಹುಡುಗಿ ನುಂಬಕ್ ಬಿಡ್ದಂಗೆ ತಿಂಬಕ್ ಬಿಡ್ದಂಗೆ ನಿನಗೆ ಮಕ್ಕಳಾಗ್ತಾವಿಲ್ಲೇ ಹಂಗೆ ಹಿಂಗೆ ಹಂಗೆ ಅಂತಾಳು ಇಂತಾಳು ಅಂತ ಎಂತೆಂತ ಮಾತಂಬಾಳು ಇವಾಗ ನೋಡಿದ್ರೆ ನೋಡು ಆ ಹುಡುಗಿ ಇವಾಗ ಚೆನ್ನಾಗಿಲ್ಲ ಒಂದಿಟ್ಟು ವಾಂತಿ ಮಾಡ್ಕೊಂತೈತಿ 3 ತಿಂಗಳು 5 ತಿಂಗಳು ಇದೆಲ್ಲ ಸಹಜನೇ ಅವ್ಳಿಗೂ ಗೊತ್ತಾಗಲ್ಲತ್ತೆ ಆ ಕಷ್ಟಪಡ್ತೈತೆ ಹುಡುಗಿ ಪಾಪ ಸುಸ್ತಾಗಿ ಮನಿಕೊಂಡೈತೆ ಹೊರಕ್ಕೆ ಒಳಕ್ಕೆ ಓಡಾಡೋಕ್ಕಾಗ್ದಂಗೆ ಒಂದೀಟನ ನೋಡ್ಕೊಂಬದ್ಬೇಡಿ ಅದಿನಿ ಅಂತ ಮಕ್ಕದಳ ಏನು ಕತಿ ಅವಳು ಎದ್ದಳಮ್ಮಯ್ಯ ಎದ್ದಳು ಹಂಗೆ ಗಾಳಿ ಕಾಲದಾಗ ಹಿಂಗೆ ಜಾರದಾಗ ಮನಿಕೆ ಬರ್ದು ಮೊದಲೇ ಬಸ್ರಂಗ್ಸು ಎದ್ದಳಮ್ಮ ಯಾತನ ಓದ್ಕೊಂಬಕ್ಕು ತರ್ದಂಗೆ ಕೆಳಕ್ಕೆ ಹಾಸ್ಕೊಂಡಿಲ್ಲ ಏನಿಲ್ಲ ಹಂಗೆ ಮನಿಕೊಂಡಿದ್ಯಲ್ಲ ಪ್ರೇಮಮ್ಮ ಎದ್ದಳಮ್ಮ ಮ್ಯಾಲೆ ಎದ್ದಳಮ್ಮ ಗಾಳಿ ಕಾಲದಾಗೆ ಬಸ್ರಂಗ್ಸು ಹಿಂಗೆ ಹೊರಗಿರ್ಬಾರ್ದು ಸುಸ್ತಾಗ್ತೈತೆ ಕಣಜ್ಜಿ ಏನು ಮಾಡೋಣ ನನ್ನ ಕೈಲೇ ಆಗಲ್ಲ ಕಣಜ್ಜಿ ಅದಕ್ಕೆ ಯಾ ಚಾಪೆ ತರೋಕ್ಕೂ ನನ್ನ ಕೈಲಿ ಆಗಲ್ಲ ಒಳಕ್ಕೆ ಹೋಗಿ ಹೆಂಗೋ ಬಿಡಜ್ಜಿ ಒಂದಿಷ್ಟು ಸುಸ್ತಾಗ್ತೈತೆ ಒಂದು ಕ್ಷಣ ಹಿಂಗೆ ಮನೆ ಕೆಮ್ತೀನಿ ಎತ್ಕೂಕಳಮ್ಮಯ್ಯ ಎತ್ಕೂಕೊಂಡು ಒಂದಿಷ್ಟು ನೀರ ಯಾತನ ಕುಡಿ ಮೆಂತೆದ್ದಳು ಬ್ಯಾಡಜ್ಜಿ ನನಗೆ ಯಾವ್ದು ಕುಡಿದ್ರೂ ಹೊಟ್ಟೆಗೆ ನಿಲ್ಲಲ್ಲ ನೀರು ಕುಡಿದ್ರು ಹಂಗೆ ವಾಂತಿ ಆಗ್ತೈತೆ ಕಣಜ್ಜಿ ನನ್ನ ಕೈಲಿ ಎದ್ದು ಓಡಾಡೋಕ್ಕೂ ಆಗಲ್ಲ ಹಾಗೆ ಹೊಟ್ಟೆಗೆಲ್ಲ ಸಂಕಟ ಆಗ್ತೈತೆ ಅದಕ್ಕೆ ಅರ್ಧ ಬಾಯಿಯೂ ಆಗ್ತೈತೆ ನಾನು ಹಿಂಗೆ ವಾಂತಿ ಮಾಡ್ಕೊಂಡ್ರೆ ಹೊಟ್ಟೆಗಿರೋದು ದೇವ್ರೆ ನನ್ನ ಮಗುಗೇನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯವಾಗ್ತೈತೆ ಕಣ್ಣಾಗಜ್ಜಿ ಮೊದ್ಲಿರಿ ಎದ್ದಳಿಲಿ ಮೊದಲು ಹಿಂಗೆ ಮನಿಕೆ ಬೇಡ ಗಾಳಿ ಕಾಲದಾಗೆ ಈತ ಕೆಳಕ್ಕೆ ಕೂಕ ಬಾ ಮ್ಯಾಲೆ ಕೂಕೊಂಡ್ರೆ ನಿನಗೆ ಆಮೇಲೆ ಇಳಿಬೇಕಾರೆ ತಲೆ ಸುತ್ತು ಬಂದು ಎಲ್ಲ ಬಿದ್ದಿದ್ಯಾ ಭವಂಶಣ ಇಲ್ಲಿ ಕೆಳಕ್ಕೆ ಕೂಕ ಡಾಕ್ಟ್ರ್ ತಕ್ಕ ಹೋಗಿರ್ಲಿಲ್ಲ ನಮ್ಮನೆ ರಮೇಶ ಎತ್ತಾಗೋಯೇನೆ ಅಯ್ಯೋ ಡಾಕ್ಟ್ರಿಗೂ ಹೇಳಿದ್ವಿ ಮೊನ್ನೆ ತೋರಿಸ್ಕೊಂಬಂದಿದ್ವಲ್ಲ ಡಾಕ್ಟ್ರಿಗೂ ಹೇಳಿದ್ವಿ ಅವ್ರೊಂದು ಟ್ಯಾಬ್ಲೆಟ್ ಹೇಳಿ ಇದು ನುಂಗಮ್ಮ ವಾಂತಿ ಆಗ್ಬೇಕಾದ್ರೆ ಮುಂಚೆನೇ ಉಣ್ಣೋದ್ಕಿಂತ ಮುಂಚೆ ಉಂಡ ಮೇಲೆ ಒಂದು ನುಂಗು ಅಂತ ಹೇಳ್ಯಾರ ಯಾತು ನುಂಗ್ತಿ ಅಜ್ಜಿ ಯಾತು ತಿಂದರು ಉಂಡ್ರು ಎಲ್ಲ ವಾಂತಿ ಆಗ್ತೈತೆ ಉಂಬಕ್ಕಿಂತ ಮುಂಚೆ ಉಣ್ಣು ಅಂತಾರೆ ನುಂಗಿ ಉಂಬಕ್ಕೆ ಹೋದ್ರೆ ಅಲ್ಲಿ ಹೊಟ್ಟೆಗೆ ಸೇರಿದ್ರೆ ಅಲ್ವೇ ಒಂದು ತೊಟ್ಟು ನೀರು ಕೂಡ ಹೊಟ್ಟೆಗೆ ನಿಲ್ಲಲ್ಲ ಅಂತೈತೆ ಏನು ಮಾಡೋಣ ಹೇಳು ರಮೇಶ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತು ನಾನೇ ಏನು ಬೇಡಪ್ಪ ನನ್ನ ಕೈಲಿ ಆಗಲ್ಲ ಇಲ್ಲಿಂದ ಹಾಸ್ಪಿಟ್ಲಿಗೆ ಬರೋಕ್ಕೂ ನನ್ನ ಕೈಲಿ ಆಗಲ್ಲ ಅಂತ ಅಂದೆ ಹಿಂಗೆ ಆದರೆ ಯಾತನ ಬಾಟ್ಲು ಹಾಕಿಸ್ಕೆ ಬರೋನಿ ನೋಡಿ ಮೊದಲು ಹೋಗೋನಿ ಅಂತ ಅಪ್ಪ ನಾನೇ ಬೇಡ ಹೆಂಗೋ ಒಂದಿಟ್ಟು ಸಮಾಧಾನದಾಗಿದ್ದೀನಿ ಹೋಗು ಅಂತ ಕೆಲ್ಸಕ್ಕೆ ಕಳಿಸ್ದೆ ಆಯಪ್ಪ ನಾನು ನೋಡ್ಕೊಂತ ಮನೆ ಕೂಕೊಂಡ್ರೆ ಕೆಲ್ಸಕ್ಕೆ ಹೋಗ್ದಂಗೆ ಇದೇನು 1 ದಿನವೇ 2 ದಿನವೇ ಅಜ್ಜಿ ಅಲ್ಗೂ ಒಂದಿನ ನಾನು ನೋಡ್ಕೊಂಡು ಮನೆಗೆ ಇತ್ತು ಎಷ್ಟು ದಿನ ಅಂತ ನಾನು ನೋಡ್ಕೊಂಡು ಮನೆಗಿರೋಕ್ಕಾಗುತ್ತೆ ಹೇಳು ಏನು 1 ದಿನವೇ 2 ದಿನವೇ ಅದಕ್ಕೇ ಬೇಡ ಹೋಗು ಅಂತ ಕಳಿಸ್ದೆ ಮತ್ತೆ ಹಂಗೆ ಬಸ್ರಂಗಷ್ಟು ನೋಡ್ಕೊಂಡಂಗೆ ಅದೇನು ಉದ್ದೂರಿ ಥರ ಕೂಕೊಂಡು ಒಳಗೆ ಹಂಗೆ ಬಡ್ಕೊಂತಿದ್ಲು ಹಂಗೆ ನಿಮ್ಮ ಮೊಮ್ಮಕ್ಕಳು ಬೇಕು ಅಂತ ಇವಾಗ ಮೊಮ್ಮಕ್ಕಳನ್ನ ಹೊರ ಸೊಸೆನ ನೋಡ್ಕೊಬೇಡ್ವೆ ಅವಳು ನಮ್ಮ ಅತ್ತೆ ತಗ ಗುದ್ದಾಡೋಷ್ಟು ಶಕ್ತಿ ನನಗಿಲ್ಲ ಕಣಜ್ಜಿ ಹೋಗ್ಲಿ ಬಿಡಮ್ಮಯ್ಯ ಯಾರು ತಿನ್ಬೇಕು ಅನ್ಸುತ್ತೆ ಹೇಳು ವಾಂತಿ ಆಗುತ್ತೆ ಅಂತೆಲ್ಲ ನಿನ್ಗೆ ಯಾತನ ಒಂದಿಟ್ಟು ಖಾರವಾಗಿರೋದು ಏನು ತಿನ್ಬೇಕು ಅನ್ಸುತ್ತೆ ಹೇಳು ಅದನ್ನೇ ನಾನೇ ಮಾಡ್ಕೊಂಡು ಬಂದು ಕೊಡ್ತೀನಿ ಯಾತನ ಬೇಕಂದ್ರೆ
ನಾನೇ ಮಾಡ್ಕೊಂಡು ತಿಂತೀನಜ್ಜಿ. ನನಗೇನು ತಿನ್ಬೇಕು ಅನ್ಸಲ್ಲ ಕಣಜ್ಜಿ. ಯಾತು ತಿನ್ಬೇಕು ಅನ್ಸಲ್ಲ. ಯಾ ತಿಂದ್ರೂ ಹೊಟ್ಟೆಗೆ ನಿಲ್ಲಲ್ಲ. ಅದು ಕರ್ದ ಬೈವ್ ಆಗ್ತೈತೆ ಹಂಗೇನೆ. ಏನಾಗಲ್ಲ ಮಯ್ಯ. ಒಬ್ಬೊಬ್ರಿಗೆ ಹಂಗೇನೆ. ಒಬ್ಬೊಬ್ರಿಗೆ ಏನಾಗಲ್ಲ. ಒಬ್ಬೊಬ್ರಿಗೆ 5 ತಿಂಗಳವರೆಗೂ ಹಿಂಗೆ ವಾಂತಿ ಆಗ್ತೈತೆ. ಯಾವ್ದು ಕುಡಿದ್ರೂ ನಿಲ್ಲಲ್ಲ, ತಿಂದ್ರೂ ನಿಲ್ಲಲ್ಲ. ಹಂಗಂತ ಹಂಗೆ ಇರಬಾರ್ದು. ಮಾತ್ರೆ ಕೊಟ್ಟಾರಲ್ಲ ನುಂಗ್ತಾ ಇರಬೇಕು. ಎರಡು ಸೇರ್ತೈತೆ ಆಟು ತಿನ್ನಬೇಕು. ಯಾತನ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯೋದ, ಯಾತು ಬೇಕೋ ಅದನ್ನ ಕುಡಿದ್ರೆ ಆತಮ್ಮ ಒಂದು ಈಟು. ಇಲ್ಲಾಂದರೆ ಹಿಂಗೆ ಇದ್ರೆ ತೀರಾ ಸುಸ್ತಾಗ್ತೀಯ. ಆಮೇಲೆ ದಿನ ಕರ್ಕೊಂಡೋಗಿ ಬಾಟ್ಲ ಹಾಕಿಸ್ಕೊಂಬರ್ಬೇಕಾಗ್ತೈತಿ. ಹೇಳಮ್ಮಯ್ಯ, ನಿನ್ಗೆ ಯಾಕೆ ಮಾಡ್ಕೊಂಬರ್ಬೇಕು? ಏನೋ ಖಾರದ ರೊಟ್ಟಿನ ತಪ್ಪಲೆ ರೊಟ್ಟಿನ ಯಾತನ ಸುಟ್ಕೊಂಬರ್ಬೇಕೇನೆ? ಅದಾದ್ರೂ ಒಂದಿಟ್ಟು ತಿಂತೀಯೇನೆ? ಬೇಡ ಕಣಜ್ಜಿ, ನನಗೆ ಏನು ತಿನ್ನಕ್ಕೆ ಸರಿ ಬರೋಲ್ಲ. ಸುಸ್ತಾಗ್ತೈತೆ ಕಣಜ್ಜಿ. ಪ್ರೇಮ, ಪ್ರೇಮ, ಏನತ್ತಮ್ಮ ನಿನಗೆ? ಏನೋ ತಮ್ಮ ಪ್ರೇಮ, ಯಾಕಮ್ಮ ಮಕ್ಕ ಒಂಥರ ಐತೆ? ಹುಷಾರಿಲ್ಲೇನಮ್ಮ ನಿನಗೆ? ಯಾಕೆ ಪ್ರೇಮ ಇಲ್ಲಿ ಕೂಕೊಂಡಿದ್ಯಾ? ಯಾಕಮ್ಮ ಸಂದಕ್ಕಿಲ್ಲೇನಮ್ಮ? ನಿಮ್ಮ ಮಗಳಿಗೆ ವಾಂತಿ ಆಗುತ್ತಂತೆ. ಅದಕ್ಕೇನೆ ಹೊರಕ್ಕೂ ಒಳಕ್ಕೂ ಬಸ್ಸು ಮನೆ ಹೊರಗೈತಲ್ಲ, ಅಲ್ಲಿಂದ ಇಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಪಾಪ ಅಜಾರದ ಮೇಲೆ ಮನಿಕೊಂಡಿತ್ತು. ಒಂದೇನೆ ನಾವು ಯಾಕಮ್ಮ ಎದ್ದಳಮ್ಮ ಅಂತ ಇವಾಗ ಎಬ್ಬರಿಸ್ಕೊಂಡಿಸಿದ್ವಿ. ನೀವು ಅವ್ರ ಅಮ್ಮಯ್ಯ ಅವರಪ್ಪಯ್ಯನಾ? ಹೂನಜ್ಜಿ, ನಾನೇನೆ ಪ್ರೇಮರ ಅಮ್ಮಯ್ಯ ಅಪ್ಪಯ್ಯ. ಬಸ್ ರೆಂಗಸು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹೊರಗೆ ಹಿಂಗೆ ಹೊಳ್ತಾ ಕೂಕೊಂಡೈತೆ. ಒಂದು 2 ದಿನ ಕರ್ಕೊಂಡು ಹೋಗೋ ಮನೆ ಪಾಪ ಆ ಹುಡುಗಿನ. ಇಲ್ಲ ಅದೇ ಮಾಡ್ಕೊಂಡು ಉಣ್ಬೇಕು. ಅವ್ರ ಅತ್ತೆನ ಬಸ್ ರೆಂಗ್ಸ್ ಅಂತ ಕೂಡ ಒಂದಿಟ್ಟು ಯಾತ್ಯಾತು ಮುಂದಕ್ಕೆ ಮಾಡಿಕಲ್ಲ. ಪಾಪ ಅದೇ ಮನೆಗಳವ್ರಿಗೆಲ್ಲ ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅದ್ರಾಗ ವಾಂತಿ ಬೇರೆ ನೋಡು. ಹಂಗೇನೆ ಯಾತು ತಿಂದಿದ್ದು ಒಂದಿಟ್ಟು ಹೊಟ್ಟೆಗಿರಲ್ಲ ಅಂತೈತಿ ಪಾಪ. ಅದೇ ಬೇಜಾರು ಮಾಡ್ಕೊಂಡು ಕೂಕೊಂಡಿತ್ತು. ಅದಕ್ಕೆ ನಾವೇ ಬಂದು ಯಾತನ ತಿಂತೀಯೇನೆ, ನಾವೇ ಮಾಡ್ಕೊಂಬತ್ತೀವಿ ಅಂತ ಕೇಳ್ತಿದ್ವಮ್ಮ. ಬಂದಿದೆಯಲ್ಲ ನೋಡ್ಕೇಳಮ್ಮ ಒಂದಿಟ್ಟು ಮಗಳಿಗೆ. ನೀವು ಇಲ್ಲೇ ಇರಂಗಿದ್ರೆ ನೋಡ್ಕೇಳ್ರಿ. ಇಲ್ಲ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ 2 ದಿನ ನೋಡ್ಕೊಂಡನ ಕಳಿಸ್ಕೊಡ್ರಿ. ಇಲ್ಲಿ ಇವ್ರ ಅತ್ತೆ ಬರೇ ಬಾಯಿ ಮಾತಾಳೆ ಅವಳು. ಕೈಯಾಗ ಏನು ತೋರಿಸಲ್ಲ, ಬಾಯಾಗ ಮಾತ್ರ ಬಹು ಚಂದಕ್ಕೆ ಹಂಗೇನೆ ತೋರಿಸ್ತಾಳೆ ನೋಡು. ನೋಡ್ಕೊಂತಾಳಂಬ ಯಾವ ನಂಬಿಕೆನೂ ಇಲ್ಲ. ನೀವಾದರೂ ಕರ್ಕೊಂಡೋಗಿ ನಿಮ್ಮ ಮಗಳು ಬಸ್ರಿ ಎಲ್ಲ ಒಂದು ಚೆನ್ನಾಗಿ ನೋಡ್ಕೊಳ್ರಿ. ಅಪರೂಪಕ್ಕೆ ನಿಂತೈತೆ ಮೊದಲೇನೆ 2-2.5 ವರ್ಷ ಐತೆ. ಎಲ್ಲರೂ ಹಂಗೇನೆ ಬಸ್ರಿ ಆಗಲಿ ಅಂತ ಎಲ್ಲರೂ ಅಂದ್ಕೊಂತಿದ್ರಲ್ಲ. ಈಗ ಆಗೈತೆ ನಿಮ್ಮ ಹುಡುಗಿ. ನೀವು ಚೆನ್ನಾಗಿ ನೋಡ್ಕೊಳ್ರಿ. ನಮ್ಮ ಊರಿಗೆ ಕರ್ಕೊಂಡೋಗಿ ನೋಡ್ಕೊಂತೀವಮ್ಮ. ಚಂದಕ್ಕೆ ನೋಡ್ಕೊಂತೀವಿ. ನಮಗೇನಿರಲ್ಲ, ನಮ್ಮ ಮಗಳು ತಾಯಿ ಆಗ್ತಾಳೆ ಅಂತ ಅದಕ್ಕಂತಾನೆ ಬಂದ್ವಿ. ಇಲ್ಲಿ ಇಷ್ಟೊಂದು ಕಷ್ಟಪಡ್ತೈತೆ ಅಂತ ಗೊತ್ತಿದ್ರೆ ನೆನ್ನೆನೇ ಬರ್ತಿದ್ವಿ. ನೆನ್ನೆನೇ ಮೊನ್ನೆನೇ ಬರಬೇಕಿತ್ತು. ಏನೋ ಎಮರ್ಜೆನ್ಸಿ ನಮ್ಮ ದೊಡ್ಡ ಮಗಳ ತಕ ಹೋಗ್ಬೇಕಿತ್ತು, ಅಲ್ಲಿಗೆ ಹೋದ್ವಿ. ಅದಕ್ಕೆ ಬರೋಕ್ಕಾಗಲಿಲ್ಲ. ಇಲ್ಲಾಂದ್ರೂ ಮೊನ್ನೆನೇ ಬರ್ತಿದ್ವಿ ನಾವು. ಸರಿ, ಇನ್ಮೇಲೆ ಬಂದಿರಲ್ಲ ನೀವನ ಒಂದಿಟ್ಟು ವಿಚಾರಿಸ್ಕೊಳ್ರಿ. ಆಷಾಢ ಗಾಳಿಗೆ ಹಂಗೆ ಹೊರ ಕೂಕಣೆ ತಮ್ಮನಿ ಒಳಗೆ ಕರ್ಕೊಂಡೋಗಿ ಯಾತನ ಮೊದಲು ನಿಂಬೆಹಣ್ಣಿನ ಜ್ಯೂಸ್ ಯಾತನ ಇದ್ರೆ ಮಾಡ್ಕೊಡಮ್ಮ. ಪಾಪ ಹೊಟ್ಟೆಗೆ ಯಾತು ಇಲ್ಲಂತೆ. ಅದು ಯಾತು ತಿಂತೈತೋ ಅದನ್ನೇ ಕೇಳಿ ಮಾಡಿಕೊಡು. ಆಯ್ತಮ್ಮ. ಎದ್ದಳಮ್ಮ ಪ್ರೇಮ, ಒಳಗೆ ಹೋಗನ್ ನಡಿ, ಒಳಗೆ ಹೋಗನ್. ಯಾತನ ಬೇಕಂದ್ರೆ ಸಂಕೋಚ ಇಲ್ದಂಗೆ ಕೇಳಮ್ಮನೆ ಪ್ರೇಮಮ್ಮ. ಬೇಕಾದ್ರೆ ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ಸರಿ ಅಜ್ಜಿ, ಆಯಿತು. ಒಂದಾಗ ಮೊನ್ನೆನೇ ಹೇಳೋದಲ್ಲೇನಮ್ಮ, ಗೊತ್ತಿದ್ವಿ. ಅಕ್ಕಂಗೆ ಜ್ವರ ಬಂದವೆ, ಅಕ್ಕ ನೋಡ್ಕೆ ಬರಕ್ಕೆ ಹೋಗ್ತೀವಿ. ಅವಳಿಗೂ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂದ್ರಲ್ಲಪ್ಪ. ಅದಕ್ಕೆ ಬಿಡು ಅಂತ ಸುಮ್ಮನಾದೆ ಅಷ್ಟೇ. ಹೋಗಿ ಅಮ್ಮನಿಗೆ ನಿಂಬೆಹಣ್ಣಿನ ಜ್ಯೂಸ್ ಯಾತನ ಮಾಡ್ಕೆ ಬಂದು ಕೊಡು. ವಾಂತಿ ಮಾಡ್ಕೊಂಡು ಅದು ಹೆಂಗಾಗಿತ್ತು ನೋಡೋಕ್ಕಾಗಲ್ಲ. ಎಲ್ಗೋ ಇರಮ್ಮ ಅಳಿಯಂದ್ರು. ಕೆಲ್ಸಕ್ಕೆ ಹೋಗ್ಯಾರ ಕಣಪ್ಪ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ನಾನೇ ಬೇಡ ಅಂದೆ. ಸರಿ ಒಂದು ಕ್ಷಣ ಮನಿಕೆ. ನಿಮ್ಮಮ್ಮ ಯಾತನ ಮಾಡ್ಕೊಡ್ತಾಳೆ. ಹೋಗಿ ಅಮ್ಮನಿ ಯಾತು ತಿಂತೈತೆ ಅದನ್ನ ಮಾಡಿಕೊಡು. ರೀ ರಮೇಶ ಬಂದಾಗ ನಾವು ಅಮ್ಮನಿನ ನಮ್ಮ ಊರಿಗೆ ಕರ್ಕೊಂಡು ಹೋಗನಿ. ಅಲ್ಲಾದರೆ ನಮ್ಗೆ ಏನು ಬೇಕೋ ನಮ್ಮ ಮನೆ, ನಮ್ಮ ಕೈ, ನಮ್ಮ ಬಾಯಿ ಯಾತು ಬೇಕೋ ನಮಗೆ ಹೆಸರು ಬಂದಿದ್ದು ಮಾಡಿಕ್ಬೋದು. ಇಲ್ಲಾದರೆ ಇವ್ರ ಮನೆಗೆ ನಾನು ಯಾವುದೊಂದು ಮಾಡ್ಬೇಕಂದ್ರೂ ನನಗೇನೋ ಒಂಥರ ಅಡ್ಡಿ. ಅದಕ್ಕೆ ರಮೇಶ ಬಂದಾಗ ಕೇಳ್ಕೊಂಡು ನಮ್ಮ ಊರಿಗೆ ಕರ್ಕೊಂಡು ಹೋಗನಿ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಅಮ್ಮ, ನನಗೆ ಒಂದಿಟ್ಟು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಡ್ತೀಯನಮ್ಮ? ಸುಸ್ತಾಗ್ತೈತೆ ತುಂಬ. ಸರಿ ಅಮ್ಮ, ಇವಾಗೆ ಮಾಡ್ಕೊಂಬತ್ತೀನಿ. ನಿಂಬೆಹಣ್ಣು ಫ್ರಿಜ್ಜಾಗ ಇದು ನೋಡಮ್ಮ. ಆಯ್ತೇಳು, ನೀನು ಚೆನ್ನಾಗಿ ರೆಸ್ಟ್ ತಕ. ನಾನೆಲ್ಲ ಮಾಡ್ಕೊಬತ್ತೀನಿ, ನೀನೇನು ಚಿಂತೆ ಮಾಡಬೇಡ. ಅದಿನ್ ಎಂತ ಅತ್ತೆ ಅಮ್ಮ, ನೀನು ಇಟ್ಟೊಂದು ಹಂಗೇನೆ ನೊಂದ್ಕೊಂತಿದ್ರು ಗುರ್ಕೆ ಹೊಡ್ಕೊಂಡು ಬಿತ್ಕೊಂಡಾಳ. ಅದಿನ್ ಎಂತ ಜನ್ಮ ಅವಳ್ದು.